ಕೊಪ್ಪಳದ ಗಂಗಾವತಿಯಲ್ಲಿ ಹಳ್ಳಕ್ಕೆ ಬಿದ್ದಿದೆ ಮಗು. ದುಗ್ಗಮ್ಮನ ಹಳ್ಳದಲ್ಲಿ ಕಾಲು ಜಾರಿ ಮಗು ಬಿದ್ದಿದೆ. 4 ವರ್ಷದ ಮಗು ಅಜಾನಾಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ದುಗ್ಗಮ್ಮನ ಹಳ್ಳದಲ್ಲಿ ಕಾಲು ಜಾರಿ ಮಗು ಬಿದ್ದಿದೆ. ಈಗ ಆ ಮಗುವನ್ನ ಹುಡುಕಾಡೋದಕ್ಕೆ ಶೋಧ ಕಾರ್ಯ ಮುಂದುವರಿಸಲಾಗಿದೆ. 4 ವರ್ಷದ ಮಗು ಅಜಾನಾಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಗು ಜಾರಿ ಬಿದ್ದಿರುವಂತಹ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಿನ್ನೆ ಸಂಜೆ ಕಾಲು ಜಾರಿ ಬಿದ್ದಿರುವಂತಹ 4 ವರ್ಷದ ಮಗು ಅಜಾನಾ. ನಗರಸಭೆಯವರ ನಿರ್ಲಕ್ಷ್ಯ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯವರ ನಿರ್ಲಕ್ಷ್ಯಕ್ಕೆ ಈಗ 4 ವರ್ಷದ ಮಗು ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ 4 ವರ್ಷದ ಮಗು ಆ ಒಂದು ಹಳ್ಳದಲ್ಲಿ ಬಿದ್ದಿರುವಂತಹ ವಿಡಿಯೋ ಅಲ್ಲಿದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಗರಸಭೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಏನ್ ಹಳ್ಳ ತೆಗೆದಿದ್ರು ಆ ಹಳ್ಳವನ್ನ ಅವರು ಮುಚ್ಚಬೇಕಾಗಿತ್ತು ಅಥವಾ ಸೈನಿಂಗ್ ಬೋರ್ಡ್ ಹಾಕಬೇಕಾಗಿತ್ತು. ಯಾವುದಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬಹುದಾಗಿತ್ತು. ಆದ್ರೆ ಅಲ್ಲಿ ಯಾವುದೇ ಪರ್ಯಾಯ ವ್ಯವಸ್ಥೆಗಳು ಮಾಡಿರಲಿಲ್ಲ. ಹಾಗಾಗಿ ಆಟ ಆಡ್ತಾ 4 ವರ್ಷದ ಮಗು ಅಲ್ಲಿ ಹೋಗಿದೆ. ಕಾಲು ಜಾರಿ ಮಗು ಆ ಒಂದು ಹಳ್ಳದಲ್ಲಿ ಬಿದ್ದಿದೆ. ಹಳ್ಳದಲ್ಲಿ ಬಿದ್ದಿರುವಂತಹ ವಿಡಿಯೋ ಈಗ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಗರಸಭೆ ನಿರ್ಲಕ್ಷ್ಯಕ್ಕೆ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ 4 ವರ್ಷದ ಮಗು ಈಗ ಹಳ್ಳಕ್ಕೆ ಬಿದ್ದಿರುವಂತದ್ದು. ದುಗ್ಗಮ್ಮನ ಹಳ್ಳದಲ್ಲಿ ಕಾಲು ಜಾರಿ ಬಿದ್ದಿದೆ ಮಗು. 4 ವರ್ಷದ ಮಗು ಅಜಾನಾಗೆ ಈಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಗು ಜಾರಿ ಬಿದ್ದಿರುವಂತಹ ವಿಡಿಯೋ ಈಗ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನಿನ್ನೆ ಸಂಜೆ ಕಾಲು ಜಾರಿ ಬಿದ್ದಿರುವಂತಹ 4 ವರ್ಷದ ಮಗು ಅಜಾನಾ. ನಗರಸಭೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಪೋಷಕರು ಕೂಡ ಅಲರ್ಟ್ ಆಗಿರ್ಬೇಕು. 4 ವರ್ಷದ ಮಗು ಇದೆ ಅಂತ ಹೇಳಿದ್ರೆ ಸೊ ಅದು ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಪೋಷಕರು ಅಲ್ಲಿ ಇರ್ಲಿಲ್ವಾ ಅಥವಾ ಅಲ್ಲಿ ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಸ್ಥಳೀಯರು ಕೂಡ ಯಾರು ಇರ್ಲಿಲ್ವಾ ಅಥವಾ ಮಗು ನಿಂತ್ಕೊಂಡಿದೆ ಅಥವಾ ಏನೋ ನೋಡ್ತಾ ಇದೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿಬಿಟ್ರ. ಸೊ ಹಾಗಾಗಿ ನಿನ್ನೆ ಸಂಜೆ 4 ಗಂಟೆಗೆ ಮಗು ಹಳ್ಳಕ್ಕೆ ಬಿದ್ದಿದೆ. ಆ ಹಳ್ಳದಲ್ಲಿ ಆಲ್ಮೋಸ್ಟ್ ನೀರು ತುಂಬಿ ಹರಿತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಮಗು ಈಗ ಎಲ್ಲಿ ಹೋಗಿದೆ, ಯಾವ ಕಡೆ ಹೋಗಿದೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ನಿನ್ನೆ 4 ಗಂಟೆಗೆ ಹಳ್ಳಕ್ಕೆ ಬಿದ್ದಂತಹ ಮಗು ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಶೋಧ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಸೊ ನಗರಸಭೆ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ ವಹಿಸಿ ಈ ಮಗುವಿನ ಸಾವಿಗೆ ಕಾರಣರಾಗ್ತಿದ್ದಾರೆ? ಚೈತ್ರ, ಏನಿದೆ ಗಂಗಾವತಿ ನಗರದಲ್ಲಿರುವಂತ ಒಂದು ಪ್ರದೇಶ ಇದು ದುರ್ಗಮ್ಮನ ಅಂತ. ಅದು ಗಂಗಾವತಿ ಮಧ್ಯದಲ್ಲೇ ಹಾದು ಹೋಗ್ತಾರೆ ಅಂತ ಇದೆ. ಮತ್ತು ಇದು ದೊಡ್ಡ ಹಳ್ಳ. ಈ ಹಳ್ಳದಲ್ಲಿ ಸಾಮಾನ್ಯವಾಗಿ ಆ ಹಳ್ಳಕ್ಕೆ ಒಂದು ತಡೆಗೋಡೆಯನ್ನ ನಿರ್ಮಿಸಿದ್ರು. ಆದ್ರೆ ಈ ಹಳ್ಳ ಯಾವಾಗ್ಲೂ ಅಂತ ಹಾಕ್ತಾ ಇದೆ. ಮತ್ತೆ ಇತ್ತೀಚೆಗೆ ಮಳೆ ಆಗಿರುವಂತ ಕಾರಣಕ್ಕಾಗಿ ಒಂದು ಮಗು ಅದು ಆಡ್ಕೊಂಡು ಹೋಗಿ ಅಲ್ಲೇ ಕಾಲು ಜಾರಿ ಬಿದ್ದಿದೆ ಮತ್ತು ಅಲ್ಲಿ ತಡೆಗೋಡೆ ಇಲ್ಲದ ಕಾರಣಕ್ಕಾಗಿ ಆ ಮಗು ಅಲ್ಲಿ ಕಾಲು ಜಾರಿ ಬಿದ್ದಿದೆ ಅಂತ ಆರೋಪ ಇದೆ. ಆದ್ರೆ ಆ ಮಗು ಬಿದ್ದ ನಂತರ ಸಹ ಅಲ್ಲಿರುವಂತ ನಗರಸಭೆಯರಾಗ್ಲಿ ಮತ್ತು ಅಲ್ಲಿರುವಂತಹ ಅಧಿಕಾರಿಗಳಾಗ್ಲಿ ಯಾರು ಬಂದು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಆ ಮಗು ಸಿಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ, ಅಂದ್ರೆ ಅದು ಜೀವಂತ ಇರ್ಲಿಕ್ಕಿಲ್ಲ, ಆದ್ಮೇಲೆ ಅವನಷ್ಟು ಸಿಗ್ಬೋದು, ಆಮೇಲೆ ಆ ಬಾಡಿ ಅಂತ ಏನಂತ ಭರವಸೆ ಗೊತ್ತು ಇಲ್ಲ. ಮತ್ತು ಅಲ್ಲಿರುವಂತಹ ಬಡಾವಣೆಯ ಜನರೇ ಸೇರ್ಕೊಂಡು ಆ ಮಗುವನ್ನು ಹುಡುಕಾಟ ನಡೆಸಿದ್ರು. ರಾತ್ರಿ ಎಲ್ಲ ಆ ಮಗುವಿಗಾಗಿ ಪ್ರಯತ್ನ ಪಟ್ಟರು. ಆದ್ರೆ ಇಲ್ಲಿವರೆಗೂ ಆ ಮಗು ಸಿಗದೆ ಇರುವಂತ ಕಂಡು ಬಂದಿದೆ. ಆದ್ರೆ ಆ ಮಗು ಏನಾಗಿದೆ ಏನಿದೆ ಅಂತಿದೆ ಇಲ್ಲಿ ಅವ್ರು ನೇರವಾಗಿ ಆರೋಪಿಸ್ತಾ ಇರೋದೇನೆಂದ್ರೆ ನಗರಸಭೆಯ ತೀವ್ರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ. ಯಾಕಂತ ಹೇಳಿದ್ರೆ ಒಂದು ನಗರ ಮಧ್ಯದಲ್ಲಿ ಮತ್ತು ಗಂಗಾವತಿ ಅಂತ ದೊಡ್ಡ ಪಟ್ಟಣದಲ್ಲಿ ಒಂದು ದೊಡ್ಡ ಹಳ್ಳ ಹೋಗ್ತಾ ಇರುವಾಗ ಅದಕ್ಕೆ ತಡೆಗೋಡೆಯನ್ನು ನಿರ್ಮಿಸಬೇಕಾಗಿತ್ತು. ಆ ನಿರ್ಮಿಸಿ ಇರೋದೇ ಈ ಎಲ್ಲ ಅವಘಡಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತಗ್ಗಿಲ್ಲ ಪ್ರವಾಹದ ಭೀತಿ. ಚಂದ್ರಪಳ್ಳಿ ಜಲಾಶಯದಿಂದ ಪ್ರವಾಹ ಸೃಷ್ಟಿಯಾಗಿದೆ. ಚಿಂಚೋಳಿ ತಾಲೂಕಿನ ಜೆಟ್ಟೂರ ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹ ಇನ್ನೂ ಕೂಡ ತಗ್ಗಿಲ್ಲ. ಜನಜೀವನ ಅಸ್ತವ್ಯಸ್ತವಾಗಿದೆ. ಚಂದ್ರಪಳ್ಳಿ ಜಲಾಶಯದಿಂದ ಪ್ರವಾಹ ಸೃಷ್ಟಿಯಾಗಿದೆ. ಚಿಂಚೋಳಿ ತಾಲೂಕಿನ ಜೆಟ್ಟೂರ ಗ್ರಾಮ ಸಂಪೂರ್ಣವಾಗಿ ಪ್ರವಾಹಕ್ಕೆ ಜಲಾವೃತವಾಗಿದೆ. ಕೊಟ್ಟಿಗೆಯಲ್ಲಿ ಕಟ್ಟಿದ್ದ 110 ಹಸುಗಳಲ್ಲಿ ಈಗ 40 ಹಸು ಸಾವನ್ನಪ್ಪಿದೆ ಪ್ರವಾಹಕ್ಕೆ. ಕೊಟ್ಟಿಗೆಗೆ ನುಗ್ಗಿದ ನೀರಲ್ಲಿ ಮುಳುಗಿ ಹಸುಗಳು ಸಾವನ್ನಪ್ಪಿವೆ. ಹಳ್ಳದಲ್ಲಿ ಕೊಚ್ಚಿ ಹೋದ 10 ಹಸುಗಳು
ಮೆಹಬೂಬ್ ನಗರ ಮಾಜಿ ಸಂಸದ ಶ್ರೀನಿವಾಸ್ ರೆಡ್ಡಿಗೆ ಸೇರಿದಂತಹ ಹಸುಗಳು ಇದು. ಆ ಹಸುಗಳು ಈಗ ಪ್ರವಾಹಕ್ಕೆ ಸಿಲುಕಿ ಸಾವನ್ನಪ್ಪಿವೆ. ಕೊಟ್ಟಿಗೆಯಿಂದ ಹೊರಬಂದು 60 ಹಸುಗಳು ಬದುಕುಳಿದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅದನ್ನು ನಾವು ಬ್ಲರ್ ಮಾಡಿದ್ದೀವಿ. ಯಾಕಂದ್ರೆ ಪ್ರವಾಹದ ನೀರು ಕೊಟ್ಟಿಗೆಗೆ ನುಗ್ಗಿರುವಂತಹ ಪರಿಣಾಮ ಅಲ್ಲಿದ್ದಂತಹ ಹಸುಗಳು ಸಾವನ್ನಪ್ಪಿರುವಂಥದ್ದು. ಸುಮಾರು ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಲಾಗಿತ್ತು. 110ಕ್ಕೂ ಹೆಚ್ಚು ಹಸುಗಳು ಕೊಟ್ಟಿಗೆಯಲ್ಲಿತ್ತು. ಅದರಲ್ಲಿ ಈಗ 40 ಹಸು ಸಾವನ್ನಪ್ಪಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟದ ಜೊತೆಗೆ ಕಾಗಿಣಾ ನದಿ ಆರ್ಭಟ ಕೂಡ ಹೆಚ್ಚಾಗಿದೆ. ಶಹಬಾದ್ ಇಂಗಳಗಿ ಗ್ರಾಮದ ಮಧ್ಯೆ ಕಾಗಿಣಾ ನದಿ ಪ್ರವಾಹದಲ್ಲಿ ಸಿಲುಕಿದ್ದಂತಹ ವಿಶ್ವಾರಾಧ್ಯ ತಪೋವನದ ಶ್ರೀ ಚಂದ್ರಶೇಖರ ಶರಣರನ್ನ ಗ್ರಾಮಸ್ಥರೇ ರಕ್ಷಣೆ ಮಾಡಿದ್ದಾರೆ. ಇಂಡಿ ಇಂಗಳಗಿ ಗ್ರಾಮದ ಜೊತೆ ತಪೋವನವನ್ನ ಕಾಗಿಣಾ ನದಿ ಆವರಿಸಿದ್ದು, ವಿಶ್ವಾರಾಧ್ಯ ತಪೋವನಕ್ಕೆ ನೀರು ನುಗ್ಗಿ ಒಳಗಡೆ ಶ್ರೀ ಚಂದ್ರಶೇಖರ ಶರಣರು ಸಿಕ್ಕಾಕೊಂಡಿದ್ರು. ಈ ವೇಳೆ ಗ್ರಾಮಸ್ಥರೇ ಡ್ರಮ್ಗಳಿಂದಲೇ ದೋಣಿ ಮಾಡಿ ಅದರ ಮೇಲೆ ಶ್ರೀಗಳನ್ನ ಕೂರಿಸಿಕೊಂಡು ಪ್ರವಾಹದಿಂದ ಶ್ರೀಗಳನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕಲಬುರಗಿ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಭೀಮಾ ನದಿ ಆರ್ಭಟದ ಜೊತೆಗೆ ಈಗ ಕಾಗಿಣಾ ನದಿ ಆರ್ಭಟ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯಕ್ಕೆ ವಿಶ್ವಾರಾಧ್ಯ ತಪೋವನದ ಶ್ರೀ ಚಂದ್ರಶೇಖರ ಶರಣರನ್ನ ಗ್ರಾಮಸ್ಥರೇ ರಕ್ಷಣೆ ಮಾಡಿ ಹೊರಗೆ ಕರ್ಕೊಂಡ್ ಬಂದಿದ್ದಾರೆ. ಇಡೀ ಇಂಗಳಗಿ ಗ್ರಾಮದ ಜೊತೆ ತಪೋವನವನ್ನ ಕಾಗಿಣಾ ನದಿ ಆವರಿಸ್ಕೊಂಡಿದೆ. ಸುತ್ತಲೆಲ್ಲ ನೀರು ಆವರಿಸ್ಕೊಂಡಿದ್ದು, ವಿಶ್ವಾರಾಧ್ಯ ತಪೋವನಕ್ಕೆ ನೀರು ನುಗ್ಗಿ ಒಳಗಡೆ ಶ್ರೀ ಚಂದ್ರಶೇಖರ ಶರಣರು ಸಿಕ್ಕಾಕೊಂಡಿದ್ರು. ಹಾಗಾಗಿ ಗ್ರಾಮಸ್ಥರೇ ಡ್ರಮ್ಗಳಿಂದಲೇ ದೋಣಿಯನ್ನ ಮಾಡಿಕೊಂಡು ಅದರ ಮೇಲೆ ಶ್ರೀಗಳನ್ನ ಕೂರಿಸ್ಕೊಂಡು ಪ್ರವಾಹದಿಂದ ಶ್ರೀಗಳನ್ನ ರಕ್ಷಣೆ ಮಾಡಿಕೊಂಡು ಹೊರಗೆ ಕರೆತಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕದಂ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕದಂ, ಅಧಿಕಾರಿಗಳು ಎಲ್ಲಿ ಹೋದ್ರು, ಸಂಸದರು ಎಲ್ಲಿ ಹೋದ್ರು? ಯಾಕಂದ್ರೆ ಸ್ಥಳೀಯರೇ ಶ್ರೀಗಳನ್ನ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳೇನು ನಿದ್ದೆ ಮಾಡ್ತಿದ್ದಾರಾ? ಹೌದು ಚಿತ್ರ, ಏನಂದ್ರೆ ಕಲಬುರಗಿಯಲ್ಲಿ ಕಳೆದ 3 ದಿನಗಳಿಂದ ಸುರಿತಿರುವಂತಹ ನಿರಂತರ ಮಳೆಗೆ ಕಲಬುರಗಿ ಜಿಲ್ಲೆಯ ಜನ ಈಗ ತತ್ತರಿಸಿ ಹೋಗಿರುವಂತದ್ದು. ಕಲಬುರಗಿ ಏನು ಸುಮಾರು 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ಈಗ ಮಳೆ ನೀರು ನುಗ್ಗಿದ್ರಿಂದ ಇಡೀ ಗ್ರಾಮವೇ ಈಗ ಜಲಾವೃತ ಆಗಿರುವಂತದ್ದು. ಕಲಬುರಗಿ ತಾಲೂಕಿನ ಹಾಗರಗುಂಡಗಾಗ್ ಸೇರಿದಂತೆ ಚಿಂಚೋಳಿ, ಚಿತ್ತಾಪುರ ಮತ್ತೆ ಜೇವರ್ಗಿ ಮತ್ತೆ ಅಫಜಲ್ಪುರ ಎಲ್ಲ ಏನ್ ನದಿ ಭೀಮಾ ನದಿ ಪಾತ್ರದಲ್ಲಿ ಬರುವಂತ ಗ್ರಾಮಗಳಿಗೆ ಜಲಾವೃತ ಆಗಿರುವಂತದ್ದು. ಇನ್ನೂ ಕೂಡ ಮಳೆ ಮುಂದುವರೆದಿದೆ. ಅಲ್ಲದೆ ಮಹಾರಾಷ್ಟ್ರದಿಂದ ಇನ್ನೂ ಕೂಡ 2,40,000 ಕ್ಯೂಸೆಕ್ ನೀರನ್ನ ಇನ್ನು ಭೀಮಾ ನದಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೂ ಪ್ರವಾಹದ ಭೀತಿ ಮುಂದುವರೆದಿರುವಂತದ್ದು. ಅಲ್ಲದೆ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದಲ್ಲೂ ಕೂಡ ನಿನ್ನೆಗಿಂತಲೂ ಕೂಡ ಮಳೆ ಏನು ಹೆಚ್ಚಾಗಿದ್ರಿಂದ ಮತ್ತೆ ನೀರಿನ ಪ್ರಮಾಣ ಹೆಚ್ಚಾಗಿರೋ 100ಕ್ಕೂ ಹೆಚ್ಚು ಏನು ಮನೆಗಳಿಗೆ ನೀರು ನುಗ್ಗಿದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಅವಾಂತರ ಆಗಿರುವಂತದ್ದು. ಚಿಂಚೋಳಿ ತಾಲೂಕಿನ ಕೂಡ ಮಳೆ ಪ್ರಮಾಣ ಹೆಚ್ಚಾಗಿದ್ರಿಂದ ಅಲ್ಲೂ ಕೂಡ ಏನಂತಾರೆ ಏನು ಜಲಾಶಯದಿಂದ ನೀರು ಬಿಟ್ಟಿದ ಪರಿಣಾಮವಾಗಿ ಆ ಒಂದು ಗ್ರಾಮದಲ್ಲಿ ಏನು ಹೈನುಗಾರಿಕೆಗೆ ಇಟ್ಟಂತಹ ಸುಮಾರು 40 ಹಸುಗಳೀಗ ಸಾವನ್ನಪ್ಪಿರುವಂತದ್ದು. ಮಳೆ ಏಕಾಏಕಿ ಗ್ರಾಮಕ್ಕೆ ನುಗ್ಗಿದ್ರಿಂದ ಆ ಗ್ರಾಮದ ಏನು ಹೈನುಗಾರಿಕೆ ಕಟ್ಟಿದಂತ 110 ಹಸುಗಳಲ್ಲಿ ಈಗ 40 ಹಸುಗಳು ಸಾವನ್ನಪ್ಪಿರುವಂತದ್ದು. 10 ಹಸುಗಳೀಗ ಏನು ನೀರಿನ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿರುವಂತದ್ದು. ಇನ್ನೂ ಕೂಡ ಮಳೆ ಮುಂದುವರೆದಿದೆ. ಪ್ರವಾಹದ ಭೀತಿ ಕೂಡ ಹೆಚ್ಚಾಗಿರುವುದರಿಂದ ಗ್ರಾಮಗಳಿಗೆ ಯಾವ್ಯಾವ ಗ್ರಾಮಗಳಲ್ಲಿ ಮನೆಗಳನ್ನ ಮುಳುಗಡೆ ಆಗಿ ಜನ ಸಿಕ್ಕಾಕೊಂಡಿದ್ದಾರೆ ಅಂತವರನ್ನ ಈಗ SDRF ತಂಡದವರ ರಕ್ಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕಲಬುರಗಿ ಇಟ್ಗ ಮತ್ತೆ ಅಲ್ಲಿದ್ದಂತ ಸುತ್ತಮುತ್ತಲಿನ ಸಾಕಷ್ಟು ಏನು ನದಿ ಪಾತ್ರದಲ್ಲಿ ಬರುವಂತಹ ಗ್ರಾಮಗಳೀಗ ನೀರು ಸಂಪೂರ್ಣವಾಗಿ ಜಲಾವೃತ ಆಗಿರಿಂದ ಕಳೆದ 2-3 ದಿನಗಳಿಂದ ಮಳೆಯಲ್ಲೇ ಈಗ ನೀರಿನಲ್ಲಿ ಕಾಲ ಕಳೆಯುವಂತ ಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೃಷ್ಣಾ ಮತ್ತು ಭೀಮಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ. ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ. ಸಿಎಸ್ ಹಾಗೂ ಕಂದಾಯ ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಈಗ ಏಕಾಏಕಿ ಕೃಷ್ಣಾ ಮತ್ತು ಭೀಮಾ ನದಿ ತೀರದಲ್ಲಿ ಪ್ರವಾಹ ಸೃಷ್ಟಿಯಾಗಿರೋದ್ರಿಂದ ಜನ ಕೂಡ ಜನಜೀವನಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದು ಸಿಎಸ್ ಹಾಗೂ ಕಂದಾಯ ಸಚಿವರ ಜೊತೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಕೃಷ್ಣ ಭೈರೇಗೌಡ, ಸಿಎಸ್ ಶಾಲಿನಿ ರಜನೀಶ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಕಲಬುರಗಿ ಡಿಸಿ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದು ತುರ್ತು ರಕ್ಷಣಾ ಮತ್ತು ಪರಿಹಾರಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. 6 ಜಿಲ್ಲೆಗಳಲ್ಲಿ ಈಗ ಪ್ರವಾಹದ ಭೀತಿ ಇರುವಂತದ್ದು. ವರುಣಾರ್ಭಟಕ್ಕೆ ಉತ್ತರ ತತ್ತರ ಆಗ್ಬಿಟ್ಟಿದೆ. 6 ಜಿಲ್ಲೆಗಳಿಗೆ ಪ್ರವಾಹದ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು
ಮಾತುಕತೆ ನಡೆಸಿದ್ದಾರೆ ಸಚಿವರ ಜೊತೆ ಹಾಗೆ ಸಿಎಸ್ ಜೊತೆ. ಕೃಷ್ಣ ಭೈರೇಗೌಡ, ಸಿಎಸ್ ಶಾಲಿನಿ ರಜನೀಶ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಕಲಬುರಗಿ ಡಿಸಿ ಜೊತೆ ಸಿಎಂ ಮಾತುಕತೆಯನ್ನು ನಡೆಸಿದ್ದು ಈ ಕೂಡಲೇ ತುರ್ತು ರಕ್ಷಣಾ ಮತ್ತು ಪರಿಹಾರಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ.